ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೆಳೆಯ ಏನಂತ ಒಂದು ಭೂಮಿಕಾ ಅವರು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗಿದೆ. ಅದಕ್ಕೆ ಸರ್ಕಾಸ್ಟಿಕ್ ಆಗಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ ಫೋನ್ ಮಾಡಿದ್ದಾರೆ. ಏನು ಮೆಂಟ್ಲಿ ಕೇಸನ ಅವನು? ಏನಾದ್ರೂ ಆಗಕ್ಕಿಲ್ಲ, ನಂದಲ್ಲಿ ಇಡ್ಲಿ ಅಂತ ಬಂದ್ಬಿಡ್ತಾನಲ್ಲ. ಏನ್ ಮಾಡ್ತೀಯೋ, ಆ ದೇವ್ರು ಮನುಷ್ಯನಿಗೆ ಬುದ್ಧಿ ಅಂತ ಕೊಟ್ಟಿದ್ದಾನಲ್ಲ, ಅದನ್ನ ಮನುಷ್ಯ ಉದ್ಧಾರ ಆಗಕ್ ಬಳಸಲ್ಲ, ಇನ್ನೊಬ್ಬರನ್ನ ಹೇಗ್ ಹಾಳು ಮಾಡ್ಬೇಕು ಅಂತ ಯೋಚನೆ ಮಾಡಕ್ ಬಳಸ್ತಾನೆ. ಆ ಭೂಪತಿ ಅವ್ರಿಗೆ 1000 ಸತಿ ಹೇಳಿದ್ದೀನಿ, ಅವತ್ತು ಬೆಂಕಿ ಅನಾಹುತದಲ್ಲಿ ನಿಮ್ಮ ವೈಫ್ ಬಾಡಿ ಮಾತ್ರ ಸಿಕ್ಕಿದ್ದು, ಮಗಳ ಬಾಡಿ ಸಿಕ್ಕಿಲ್ಲ, ಅವಳು ಬದುಕಿರಬಹುದು ಅಂತ. ನಾವು ಎಷ್ಟೋ ಕಡೆ ಹುಡುಕ್ಸೋ ಪ್ರಯತ್ನ ಮಾಡಿದೀವಿ ಕಣ, ಅದನ್ನ ಹೇಳಿದೀನಿ. ಬಟ್ ಅವ್ರು ನಂಬಲ್ಲ, ಆದ್ರೂ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ. ಮಾಡೋ ಕೆಲಸ ಬಿಟ್ಟು ಇಂಥವ್ರ ಜೊತೆ ಗುದ್ದಾಡ್ತಾ ಇದೀವಲ್ಲ, ಒಂದ್ಸತಿ ರೋಸ್ ಹೋಗುತ್ತೆ ಕಣ. ಗೆಳೆಯ, ನಿನ್ನ ಒಳ್ಳೆತನ ನಾವು ವೀಕ್ನೆಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಬಿಡಬಾರ್ದು ಅವನು. ಯಾರಿಗೆ ಯಾವ ಭಾಷೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲೇ ಪಾಠ ಕಲಿಸ್ಬೇಕು. ಮಾಡ್ತೀನಿ ಅವನಿಗೆ. ಏನ್ ಮಾಡ್ತಾ ಇದೀಯ? ಏಯ್ ಸುಮ್ಮನಿರೋ, ಬೇಡ. ನಾವು ಸುಮ್ಮನೆ ಇದ್ರೆ ಅವ್ನು ಇನ್ನೂ ಜಾಸ್ತಿ ಮಾಡ್ತಾ ಅನ್ಕೋಣ. ಇಲ್ಲೇ ಮಟ್ಟ ಹಾಕ್ಬೇಕು ಅವನ್ನ. ನೀನ್ ಸುಮ್ಮನೆ ಆನಂದ, ನನ್ನ ಮಾತು ಕೇಳು. ನಮ್ಮ ಎನರ್ಜಿನ, ನಮ್ಮ ಟೈಮ್ನ ನಾವು ಉದ್ಧಾರ ಆಗಕ್ಕೆ ಬಳಸ್ಕೋಬೇಕು, ನಾವು ಖುಷಿಯಾಗಿರೋದಕ್ಕೆ ಬಳಸ್ಕೋಬೇಕು. ನೈತಿಕವಾಗಿ ಅವ್ರಿಗಿಂತ ನಾವು ಮೇಲಿದ್ದೀವಿ, ನಾವ್ ಯಾಕೆ ಅವ್ರ ಲೆವೆಲ್ಗೆ ಹೋಗ್ಬೇಕು? ನಾವ್ ಅಲ್ಲೇ ಇರೋಣ. ನೀನು ಹೇಳೋದು ಕರೆಕ್ಟ್. ಆದ್ರೂ ಅವಾಗ ಈ ತರ ಕ್ವಾಡ್ಲೆ ಕೊಡ್ತಾನಲ್ಲ, ಇರಿಟೇಟ್ ಆಗುತ್ತೆ ಕಣ. ಆನಂದ, ನಾವು ರೋಡಲ್ಲಿ ಹೋಗ್ತಾ ಇರುವಾಗ 1000 ನಾಯಿ ಬೊಗಳುತ್ತೆ. ನಾವು ಎಲ್ಲಾ ನಾಯಿಗೂ ಕಲ್ಲಲ್ಲಿ ಹೊಡಿತಾ ಕೂತ್ಕೊಳಕ್ ಆಗಲ್ಲ. ನಾವು ನಮ್ಮ ಡೆಸ್ಟಿನೇಷನ್ ಮರ್ತು ಬಿಡ್ತೀವಿ. ಇಗ್ನೋರ್ ಮಾಡೋದೇ ಒಳ್ಳೇದು ಕಣ. ಇಂಥವ್ರ ಜೊತೆ ಫೈಟ್ ಮಾಡಿ ನಾವು ಪ್ರೂವ್ ಮಾಡ್ಬೇಕಾಗಿರೋದು ಏನೂ ಇಲ್ಲ. ಅದು ಸರಿನೇನು. ನಿನ್ ಜೊತೆ ಫೈಟ್ ಮಾಡೋದಕ್ಕೂ ಯೋಗ್ಯತೆ ಇರ್ಬೇಕಣ್ಣ. ಅವನೆಲ್ಲಿ ನೀನೆಲ್ಲ. ನೋಡಾನಂದ, ಅವ್ನು ಏನಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಬಡ್ಕೊಳ್ಳಿ, ನಾವು ಕೇರ್ ಮಾಡೋದು ಬೇಡ. ನಾವು ರಿಯಾಕ್ಟ್ ಮಾಡಿದ್ರೆ ಅದನ್ನ ಗೆಲುವು ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಕೇರ್ ಮಾಡದೆ ಹೋದ್ರೆ ಅವ್ರು ಇನ್ನೂ ಕಂಗಾಲಾಗ್ತಾರೆ. ಒಟ್ನಲ್ಲಿ ಈಗ ನಾವು ಖುಷಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ. ಅವ್ರ ಕಾರಣಕ್ಕೆ ಅದು ಹಾಳಾಗೋದು ಬೇಡ, ಸುಮ್ಮನಿದ್ ಬೇಡ. ಅಲ್ಲ, ಒಂದೊಂದ್ಸರ್ತಿ ನೀನು ಚಿಕ್ಕ ಮಕ್ಕಳದರ ಚಿಕ್ಕ ವಿಷಯನ ದೊಡ್ಡದು ಅನ್ನೋ ತರ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀಯ. ಮತ್ತೆ ಅದೇ ನೀನು ದೊಡ್ಡ ವಿಷಯ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಟೆನ್ಷನ್ನು ಅನ್ನೋ ತರ ಪರಿಸ್ಥಿತಿಲಿ ಥೇಟ್ ಗೌತಮ ಬುದ್ಧನ ತರ ಸೈಲೆಂಟ್ ಆಗಿ ಇದ್ಬಿಡ್ತೀಯ. ಅಷ್ಟೊಂದು ಇರಿಟೇಟ್ ಮಾಡ್ತಾ ಇದ್ದಾನೆ. ನಾರ್ಮಲ್ ಆಗೇ ಇದೆಯಲ್ಲ. ಆನಂದ, ಶತ್ರು ನಮ್ಗಿಂತ ಸ್ಟ್ರಾಂಗ್ ಅನ್ಕೊಂಡು ನಾವೇನಾದ್ರು ಮನಸ್ಸಿನಲ್ಲಿ ಜಾಗ ಕೊಟ್ರೆ ಅರ್ಧ ಸೋತ್ ಹಾಗೇನೆ. ಲೈಫಲ್ಲಿ ಈ ಥರದ ಅಪ್ಸ್ ಅಂಡ್ ಡೌನ್ಸ್ ಬರ್ತಾನೆ ಇರುತ್ತೆ ಕಣ. ಯಾರ್ಯಾರೋ ನಮ್ಮ ದಾರಿಗೆ ಕಲ್ಲು ಹಾಕ್ತಾರೆ, ಮುಳ್ಳು ಹಾಕ್ತಾರೆ, ಬ್ಯಾರಿಕೇಡ್ ಹಾಕ್ತಾರೆ. ಹಾಗೆ ಹಂಪ್ಸ್ನ ಕ್ರಿಯೇಟ್ ಮಾಡೋರು, ಹಳ್ಳ ತೋಡೋರು. ನಾವು ಅದು ಯಾವುದಕ್ಕೂ ಕೇರ್ ಮಾಡಬಾರ್ದು. ನಮ್ಮ ದಾರಿನ ನೋಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ನೋಡ, ಕಲ್ಲು ಹಾಕೋರು ಹಾಕ್ಲಿ, ನಾವು ಅದನ್ನ ಮೈಲಿಗಲ್ಲಿ ಮಾಡ್ಕೊಳ್ಳೋಣ. ತುಳಿಯೋರು ಇದ್ದಾಗಲೇ ಕಣ ನಾವು ಬೆಳೆಯೋದು. ಗಾದೆ ಮಾತೆ ಇಲ್ವೇನೋ, ಹೇಳೋನ್ ಮಾಡಲ್ಲ, ಮಾಡೋನ್ ಹೇಳಲ್ಲ ಅಂತ. ಇದು ಹಾಗೇನೆ. ಅವ್ರ ಮಾತಿಗೆ ನಾವ್ಯಾಕೋ ಸೊಪ್ಪು ಹಾಕ್ಬೇಕು? ಕರೆಕ್ಟಾಗಿ ಹೇಳ್ದೆ ಗೆಳೆಯ. ಕಾಡೋ ಕೈಗಳಿಗಿಂತ ಕೊಡೋ ಕೈಗೆ, ಬೇಡೋ ಕೈಗೆ, ಮುಗಿಯೋ ಕೈಗೆನೆ ಬಲ ಜಾಸ್ತಿ. ಸತ್ಯಕ್ಕೆ ಯಾವತ್ತಿದ್ರು ಜಯ ಇದ್ದೇ ಇದೆ ಕಣ. ನಾನು ಅದನ್ನೇ ಸ್ಟ್ರಾಂಗ್ ಆಗಿ ನಂಬಿರೋದು ಕಣ. ಇಗ್ನೋರ್ ಮಾಡೋರ್ನ. ನಡಿ ಹೊರಡೋಣ, ನಡಿ. ಜೈ, ತಗೊಳ್ಳಿ, ಕಾಫಿ ಕುಡಿಯೋದು. ಕಾಫಿ ಕುಡಿಯೋ ಮೂಡಲ್ಲಿ ನಾನು ಇಲ್ಲ ದಿಯಾ. ಜೈ, ನಾನು ನಿಮ್ಗೊಂದು ಅಡ್ವೈಸ್ ಮಾಡ್ಬೋದಾ? ಈಗೀಗ ನೀವು ನನ್ನ ಜೊತೆನೇ ಇದ್ರು ನಿಮ್ಮ ಮನಸ್ಸು, ನಿಮ್ಮ ಮೈಂಡ್ ಎಲ್ಲ ಬರೀ ನಿಮ್ಮ ಮನೆ ಮೇಲೆ, ನಿಮ್ಮ ಮನೆಯವ್ರ ಮೇಲೆ ಇರುತ್ತೆ. ಯಾವಾಗಲೂ ಪವರು, ಪೊಸಿಷನು ಅಂತ ತುಂಬ ಡಿಸ್ಟರ್ಬ್ ಆಗಿರ್ತೀರ. ನನ್ನ ಜೊತೆಲಿದ್ರೂ ಸ್ವಲ್ಪನೂ ಖುಷಿಯಾಗಿರಲ್ಲ. ನನಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ? ನಾನು ತಾನೇ ಏನು ಮಾಡಲಿ ಬೇಬಿ? ಮನೇಲಿ ಏನೇನು ಆಗಿದೆ, ಏನೇನು ಆಗ್ತಿದೆ ಅಂತ ನೀನೇ ನೋಡ್ತಿದ್ಯಾ ತಾನೆ. ಸಾಲದಕ್ಕೆ ಇದು 1 ಕೋಟಿದೋ 2 ಕೋಟಿದೋ ಪ್ರಶ್ನೆ ಅಲ್ಲ ಬೇಬಿ. 1000 ಕೋಟಿ ಸಾಮ್ರಾಜ್ಯ ಅದು. ಆಗಿದ್ಮೇಲೆ ನೀನೇ ಯೋಚನೆ ಮಾಡು ಟೆನ್ಷನ್ ಯಾವ ಮಟ್ಟಕ್ಕಿರುತ್ತೆ ಅಂತ. ನನಗೆ ಅರ್ಥ ಆಗತ್ತೆ ಜೈ, ಬಟ್ ಇದೆಲ್ಲ ಇನ್ನೂ ಎಷ್ಟು ದಿನ? ಇದಕ್ಕೆಲ್ಲ ಒಂದು ಎಂಡೇ ಇಲ್ವಾ? ಈಗ ನಾನು ಏನು ಮಾಡು ಅಂತೀಯ ಬೇಬಿ? ಒಂದು ಕಡೆಯಿಂದ ಸರಿ ಮಾಡ್ಕೊಂಬಂದ್ರೆ ಇನ್ನೊಂದು ಕಡೆ ಹಾಳಾಗುತ್ತೆ. ಎಲ್ಲಿ ಹೋಗಿ ಏನು ಸರಿ ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಲೈಫು ಯಾವ ಮಟ್ಟಕ್ಕೆ ಅಂದರೆ ಎಲ್ಲ ಕಡೆಯಿಂದ ಹಾಕೊಂಡು ಗುಮ್ತಾ ಇದೆ ನನಗೆ. ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಹೋಪ್ಲೆಸ್ ಆಗ್ಬಿಡ್ತೀನಿ ನಾನು. ಜೈ, ನಮ್ಗೊಂದು ದಾರಿ ಇದೆ. ಏನು? ಹೇಗಿದ್ರು ಆ ಮಲ್ಲಿ ಇನ್ನ ಬಂದಿಲ್ಲ ಅಲ್ವಾ? ಇದೇ ಗ್ಯಾಪಲ್ಲಿ ನಾವು ಮದುವೆ ಆಗ್ಬಿಡೋಣ. ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ದಿಯಾ, ಏನ್ ಮಾತಾಡ್ತಿದ್ಯಾ ದಿಯಾ? ಹಾಗೋ ಮಾತಾ ಇದು? ದೊಡ್ಡ ಗಲಾಟೆ ಆಗುತ್ತೆ ಮನೇಲಿ. ದಿಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್, ಅಂಡರ್ಸ್ಟ್ಯಾಂಡ್? ಆಗ್ಲಿ, ನಿಮ್ ಜೊತೆ ನಾನಿರ್ತೀನಿ, ಫೈಟ್ ಮಾಡೋಣ. ಆ ಮಲ್ಲಿ ಅಂದ್ರೆ ನಿಮಗಿಷ್ಟ ಇಲ್ಲ, ಅವಳ ಜೊತೆ ಬದುಕೋದಿಕ್ಕಾಗಲ್ಲ ಅಂತ ನೀವು ಸ್ಟ್ರಾಂಗ್ ಆಗಿ ಹೇಳಿ. ಅದೇ ಸ್ಟೇಟ್ಮೆಂಟ್ನ ಇಟ್ಕೊಂಡು ನೀವು ಅವಳಿಗೆ ಡಿವೋರ್ಸ್ ಕೊಡಿ. ಆಮೇಲೆ ಮತ್ತೆ ನಾವು ಫಾರ್ಮಲ್ ಆಗಿ ಮದುವೆ ಆಗೋಣ. ನಮಗೆ ಫ್ರೀಡಮ್ ಬೇಕು ಅಂದರೆ ನಾವು ಫೈಟ್ ಮಾಡಲೇಬೇಕು ಜೈ.
ಇಲ್ಲ ಅಂದರೆ ಇವಾಗ ಹೇಗಿದ್ದೀವೋ ಹಾಗೆ ಇರಬೇಕಾಗತ್ತೆ. ನಾನು ಹೇಳಿದ್ದು ಸರಿ ತಾನೆ? ನಾನಂತೂ ಇದಕ್ಕೆ ರೆಡಿ ಇದ್ದೀನಿ, ನೀವು ರೆಡಿ ಇದ್ದೀರಾ ತಾನೆ? ನಾನು ಇಷ್ಟು ಹೇಳ್ತಾ ಇದ್ದೀನಿ, ಆದರೂ ನಿಮ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ? ನಿಮಗೆ ನಾನು ಹೆಂಡತಿ ಆಗೋದು ಬೇಕಿಲ್ಲ. ಯಾಕೆ ಹೇಳಿ? ನಾನು ಟೈಮ್ ಪಾಸ್ ತಾನೆ. ನನ್ನನ್ನು ಯಾಕೆ ಮದುವೆ ಆಗ್ತೀರಾ? ಹೂ, ಏನು ಮಾತಾಡ್ತಿದ್ಯಾ ಬೇಬಿ ನೀನು? ಹಾಂ ಬೇಬಿ, ನಾನು ಆಲ್ರೆಡಿ ತುಂಬ ಅಪ್ಸೆಟ್ ಆಗಿದ್ದೀನಿ, ಇನ್ನೂ ಅಪ್ಸೆಟ್ ಮಾಡಬೇಡ. ಮತ್ತೆ ಮದುವೆ ಆಗೋದಕ್ಕೆ ನೀವು ಯಾಕೆ ರೆಡಿ ಇಲ್ಲ? ನನಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ? ನನಗೆ ಹರ್ಟ್ ಆಗ್ತಾ ಇರೋದು ನಿಮಗೆ ಕಾಣಿಸ್ತಾ ಇಲ್ವಾ? ಬೇಬಿ, ಅದು ಆಗಲ್ಲ ಬೇಬಿ, ಪ್ಲೀಸ್ ಒಂದು ನಿಮಿಷ ಹೇಳೋದನ್ನ ಅರ್ಥ. ಸಮಾಧಾನ ಮಾಡಕ್ಕೆ ಬರಬೇಡಿ. ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ನನ್ನನ್ನು ಮದುವೆ ಆಗೋದಕ್ಕೆ ರೆಡಿ ಇದ್ದೀರೋ ಇಲ್ವೋ? ನೀವು ರೆಡಿ ಇಲ್ಲ ಅಂದರೆ ನಾನೇ ಇರಲ್ಲ, ಅದು ನೆನಪಿರಲಿ. ಬೇಬಿ, ಏನು ಮಾತಾಡ್ತಾ ಇದೀಯಾ? ಬೇರೆ ಏನು ಮಾತಾಡಬೇಡಿ. ಮದುವೆಗೆ ರೆಡಿ ಇದ್ದೀರೋ ಇಲ್ವೋ? ಓಕೆ ಬೇಬಿ, ನಾನು ರೆಡಿ. ರಿಯಲಿ? ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹ್ಯಾಪಿ? ಓಕೆ ಅಂತ ಹೇಳ್ಬಿಟ್ಟೆ, ಈಗ ಮುಂದಕ್ಕೆ ಹೇಗಪ್ಪ ಮ್ಯಾನೇಜ್ ಮಾಡಲಿ? ನೋಡಿ, ನಿಮ್ಮ ಈ ದುಸ್ಥಿತಿಗೆ ನಾವು ಕಾರಣ ಅಲ್ಲ ಅಂತ 1000 ಸತಿ ಹೇಳಿದ್ವಿ. ಇದೆಲ್ಲ ನೀವೇ ಮಾಡ್ಕೊಂಡಿದ್ದು, ನಾವ್ಯಾರು ಇದಕ್ಕೆ ಹೊಣೆ ಅಲ್ಲ. ದಯವಿಟ್ಟು ಮತ್ತೆ ಕಾಲ್ ಮಾಡಬೇಡಿ, ಫೋನ್ ಇಡಿ. ಯಾಕೆ ಸರ್ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಸಾರಿ ಸರ್. ಹಾ ಜೀವ, ಬಾಬಾ ಕುತ್ಕೋ. ಏನಪ್ಪ ಸಮಾಚಾರ? ಈ ಕಡೆ ಪಾದ ಬೆಳೆಸ್ಬಿಟ್ಟಿದ್ಯಾ? ಏನಾದ್ರು ಕೆಲಸ ಆಗ್ಬೇಕಾಗಿತ್ತಾ? ಯಾಕೆ ಸರ್, ಬರೀ ಕೆಲಸದ ವಿಷಯವಾಗೇ ನಾನು ಬರ್ತೀನ, ಹಾಗೆ ಬರಬಾರ್ದಾ? ಏನಪ್ಪ ಹೀಗಂತೀಯ ನೀನು? ಆ ಥರ ಎಲ್ಲ ಏನೂ ಇಲ್ಲ. ನೀನು ಯಾವಾಗ ಬೇಕಾದರೂ ಬಂದು ಹೋಗ್ಬೋದು. ಯಾವಾಗಲೂ ಈ ಮನೆಯ ಬಾಗಿಲು ನೀನು ತೆಗೆದಿರುತ್ತೆ. ನೀನು ಬ್ಯುಸಿ ಇರ್ತೀಯಲ್ವಾ, ಸುಮ್ಮನೆ ಹಾಗೆ ಬರೋದಿಲ್ವಲ್ಲ ನೀನು, ಅದಕ್ಕೆ ಕೇಳಿದೆ ಅಷ್ಟೇ. ಆ್ಯಕ್ಚುಲಿ ನಾನು ಬಂದಿದ್ದು ಕೆಲಸದ ವಿಷಯದ ಬಗ್ಗೆನೇ ಸರ್. ನೋಡ್ದಾ, ನಾನು ಹೇಳಿ ಸರಿತೆ ತಾನೆ? ಸರಿ ಹೇಳು, ಏನಾಗಬೇಕಾಗಿತ್ತು? ಅದೇ ಸರ್, ನಾವು ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡ್ತಿದ್ದೀವಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ. ಹಾ. ಅದು ಎಲ್ಲಿವರೆಗೂ ಬಂತು, ಏನೇನಾಗ್ತಿದೆ ಅಂತ ಅಪ್ಡೇಟ್ ಕೊಡೋಣ ಅಂತ ಬಂದೆ ಸರ್. ಸರಿ. ಓಕೆ, ಈಗ ಒಂದು ಕೆಲಸ ಮಾಡೋಣ. ಡ್ರಿಂಕ್ಸ್ ತಗೊಳ್ತಾ ಮಾತಾಡುವ, ಮಜಾ ಬರುತ್ತೆ. ಸರ್, ನನಗೆ ಡ್ರಿಂಕ್ಸ್ ಬೇಡ. ಲಾಸ್ಟ್ ಟೈಮ್ ಡ್ರಿಂಕ್ಸ್ ಮಾಡಿದ್ದಕ್ಕೆ ಮನೇಲಿ ಜಗಳ ಆಯಿತು. ನನ್ನ ವೈಫ್ ಬೇರೆ ನಿಮ್ಮ ಹತ್ರ ತುಂಬ ರೂಢಾಗಿ ಮಾತಾಡೋದು. ನೀವು ತಗೊಳ್ಳಿ ಸರ್, ನಾನು ನಿಮಗೆ ಕಂಪ್ನಿ ಕೊಡ್ತೀನಿ. ಹೆಂಡತಿಗೆ ಎದುರಿ ಕಣ್ಣು ಕುಡಿತಿಲ್ಲ ಅನ್ನೋ ಹೆದರಿಕೆ ಅಂತಲ್ಲ ಸರ್, ಜಸ್ಟ್ ಪ್ರಿಕಾಷನ್ ಅಷ್ಟೇ. ಮತ್ತದೇ ಮಿಸ್ಟೇಕ್ನ ರಿಪೀಟ್ ಮಾಡಿದ್ರೆ ಬೇಡದೇ ಇರೋ ತಲೆನೋವನ್ನೆಲ್ಲ ತಲೆ ಮೇಲೆ ಹೇಳ್ಕೊಂಡಂಗಾಗತ್ತೆ. ಸುಮ್ಮನೆ ಸುತ್ತಿ ಬಳಸಿ ಹೇಳೋದಕ್ಕೆ ಹೋಗ್ಬೇಡ. ಇದನ್ನೆಲ್ಲ ಬೇಜಾನ್ ಕೇಳ್ಬಿಟ್ಟಿದ್ದೀನಿ ನಾನು. ಹೆಂಡತಿ ಕಂಡ್ರೆ ಭಯ, ನಾನು ಹೆಂಡತಿಗೆ ದಾಸ, ನನ್ನ ಹೆಂಡತಿಗೆ ನಾನು ಗುಲಾಮ ಅಂತ ಒಪ್ಕೋ, ಇಲ್ಲ ಕುಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.